ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕ್ಯಾಪ್ಸಿಕಮ್, ಹೊಟ್ಟೆ ಮೆಣಸಿನಕಾಯಿ ಅಥವಾ ದೊಣ್ಣೆ ಮೆಣಸಿನಕಾಯಿ ಅಂತ ಕೆಲವು ಕಡೆ ಹೇಳ್ತಾರೆ. ದಪ್ಪ ಇರ್ತದೆ ದುಂಡಿಗೆ. ಆ ಮೆಣಸಿನಕಾಯಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಗೆ ಏನು ಕೆಲಸ ಮಾಡ್ತದೆ, ಇದು ಒಳ್ಳೆಯದಾ ಕೆಟ್ಟದಾ, ಒಳ್ಳೆಯದಾದರೆ ಯಾರಿಗೆ ಒಳ್ಳೆಯದು, ಕೆಟ್ಟದಾದರೆ ಯಾರಿಗೆ ಕೆಟ್ಟದ್ದು ಅನ್ನೋದನ್ನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ತರಕಾರಿಗಳು ಒಳಗಡೆ ಪೊಳ್ಳಿರ್ತವೆ, ಫಾರ್ ಎಕ್ಸಾಂಪಲ್ ಹೊಟ್ಟೆ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು, ಈ ಥರದ ಒಂದು ಒಳಗಡೆ ಪೊಳ್ಳಿರುವಂತಹ ತರಕಾರಿಗಳು ದೇಹಕ್ಕೆ ವಾತವನ್ನು ವೃದ್ಧಿ ಮಾಡ್ತವೆ. ನೋಡಿ, ಒಂದು ಬಾಟ್ಲಿದೆ, ಒಂದು ಬಾಟ್ಲೊಳಗಡೆ ನೀರು ತುಂಬ್ಕೊಂಡಿತ್ತು ಅಂತಂದರೆ ಅದರೊಳಗಡೆ ಗಾಳಿ ಇರ್ತದ? ಇಲ್ಲ ತಾನೆ. ಆ ನೀರೆಲ್ಲ ಚೆಲ್ಲಿದ್ರಿ ಅಂತಂದರೆ ಅದರಲ್ಲಿ ಏನಿದೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಏನು ಇಲ್ಲ ಅದರಲ್ಲಿ ಅಂತ ಹೇಳ್ತೀರಿ. ಏನು ಇಲ್ಲ ಅನ್ನೋದಕ್ಕಿಂತನೂ ಅದರಲ್ಲಿ ಗಾಳಿ ಇದೆ ಅಂತ ಹೇಳ್ಬೋದಲ್ವ? ಅದೇ ರೀತಿ ಎಲ್ಲಿ ಆಕಾಶ ತತ್ವ ಇರ್ತದೆ, ಆಕಾಶ ತತ್ವ ಅಂದರೆ ಅವಕಾಶ, ಎಲ್ಲಿ ಅವಕಾಶ ಇರ್ತದೆ, ಅವಕಾಶ ಅಂದರೆ ಎಲ್ಲಿ ಸ್ಪೇಸ್ ಇರ್ತದೆ, ಎಲ್ಲಿ ಜಾಗ ಇರ್ತದೆ, ಎಲ್ಲಿ ಪೊಳ್ಳಿರ್ತದೆ, ಅಲ್ಲಿ ವಾಯು ಇರ್ತದೆ. ಅಲ್ಲಿ ಏನೂ ಇಲ್ಲ ಅಂತ ಅಂದ್ಕೋಬೇಡಿ. ನಿಮಗೆ ಏನು ಕಣ್ಣಿಗೆ ಕಾಣ್ತಾ ಇಲ್ಲದೇ ಇರಬಹುದು, ಆದರೆ ಅಲ್ಲಿ ವಾಯು ಇರ್ತದೆ. ಅರ್ಥ ಮಾಡ್ಕೊಂಡ್ರೆ ನಾನು ಹೇಳೋದು? ಎಲ್ಲಿ ಆಕಾಶ ತತ್ವ ಇರ್ತದೆ ಅಲ್ಲಿ ಅವಕಾಶ ಇರ್ತದೆ, ಎಲ್ಲಿ ಅವಕಾಶ ಇರ್ತದೆ ಅಲ್ಲಿ ಪೊಳ್ಳಿರ್ತದೆ, ಎಲ್ಲಿ ಪೊಳ್ಳಿರ್ತದೆ ಅಲ್ಲಿ ಸ್ಪೇಸ್ ಇರ್ತದೆ, ಎಲ್ಲಿ ಸ್ಪೇಸ್ ಇರ್ತದೆ ಅಲ್ಲಿ ಗಾಳಿ ತುಂಬ್ಕೊಳಕ್ಕೆ ಜಾಗ ಇರ್ತದೆ. ಆ ಗಾಳಿ ತುಂಬ್ಕೊಳಕ್ಕೆ ಜಾಗ ಇರುವಂತಹ ತರಕಾರಿ ಹೊಟ್ಟೆ ಮೆಣಸಿನಕಾಯಿ. ಒಳಗಡೆ ಪೊಳ್ಳಿರ್ತದೆ, ಆಕಾಶ ಮಹಾಭೂತ ಅದರಲ್ಲಿ ಪ್ರಾಬಲ್ಯವನ್ನು ಪಡೆದಿರ್ತದೆ. ಅಂಥ ತರಕಾರಿಗಳು ದೇಹಕ್ಕೆ ವಾತವನ್ನು ವೃದ್ಧಿ ಮಾಡುವಂತಹ ಗುಣವನ್ನು ಹೊಂದಿರ್ತವೆ. ಹಾಗಾಗಿ ಯಾರಿಗೆ ವಾತ ಪ್ರಕೋಪ ಜಾಸ್ತಿ ಇರ್ತದೆ, ಯಾರಿಗೆ ಕೀಲ್ನೋವು ಇರ್ತವೆ, ಯಾರಿಗೆ ಪಾರ್ಶ್ವವಾಯು ಆಗಿರ್ತದೆ, ಯಾರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ, ಈ ಥರದ ಗಾಳಿ ವಾಯುವಿನಿಂದ ಆಗುವಂತಹ, ಯಾರಿಗೆ ಕಿವಿನಲ್ಲಿ ಗುಯಿ ಅಂತದೆ, ಯಾರಿಗೆ ಕಿವಿ ಸಮಸ್ಯೆ ಇರ್ತದೆ, ಯಾರಿಗೆ ಕಿವಿ ಸೋರ್ತಾ ಇರ್ತದೆ, ಅರ್ಥಾತ್ ವಾತ ರೋಗಗಳು ಯಾರಿಗೆ ಜಾಸ್ತಿ ಇರ್ತವೆ, ಸಂಧಿವಾತ, ಮೊಣಕಾಲು ಮೊಣಕೈ ಎಲ್ಲ ನೋವುಗಳು ಸಂಧಿವಾತ ಅಂತ ಹೇಳ್ತಾರಲ್ಲ, ಪಾರ್ಶ್ವವಾಯು, ಪ್ಯಾರಲಿಸಿಸ್ ಅಟ್ಯಾಕ್ ಆಗೋಂಥದ್ದು, ಇಂಥ ವಾತ ರೋಗಗಳು ಯಾರು ಜಾಸ್ತಿ ಇರ್ತವೆ ಅವರು ಈ ವಾತವನ್ನು ವೃದ್ಧಿ ಮಾಡುವಂತಹ ತರಕಾರಿ ಅರ್ಥಾತ್ ಹೊಟ್ಟೆ ಮೆಣಸಿನಕಾಯಿ ತಿನ್ನಬಾರ್ದು. ಇದನ್ನು ತಿಂದ್ರಿ ಅಂತಂದರೆ ಮತ್ತೆ ವಾತ ಪ್ರಕೋಪ ಆಗ್ತದೆ, ವಾತ ವೃದ್ಧಿ ಆಗ್ತದೆ, ಮತ್ತು ಈ ವಾತ ಕಾಯಿಲೆಗಳು ಉಲ್ಬಣ ಆಗುವಂತಹ ಸಾಧ್ಯತೆ. ಹಾಗಾದರೆ ಯಾರು ತಿನ್ನಬೇಕು? ಯಾರಿಗೆ ಕಫ ಪ್ರಕೃತಿ ಇರ್ತದೆ, ಯಾರಿಗೆ ಪಿತ್ತ ಪ್ರಕೃತಿ ಇರ್ತದೆ, ಅಂತಹವರು ಇಂಥದನ್ನು ತಕ್ಕ ಮಟ್ಟಿಗೆ ತಿನ್ಬೋದಷ್ಟೇ. ಇದು ಅಷ್ಟೊಂದು ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ. ಮೈಕೈ ನೋವು ಇವೆಲ್ಲವೂ ಆಗುವಂತಹ ಸಾಧ್ಯತೆ. ಶೂಲಂ ನಾಸ್ತಿ ಬಿನಾ ವಾತಃ ಅಂದರೆ ಶೂಲ ಅಂದರೆ ಪೇಯ್ನ್, ಶೂಲಂ ನಾಸ್ತಿ, ಶೂಲ ಇಲ್ಲವೇ ಇಲ್ಲ, ಭಿನಾ ವಾತಃ, ವಾತದ ಬಿನಃ ಶೂಲ ಆಗಲ್ಲ ದೇಹಕ್ಕೆ. ದೇಹದಲ್ಲಿ ಯಾವುದೇ ರೀತಿಯ ನೋವುಗಳಾಗಿರ್ಬೋದು, ಕಾಲು ನೋವು, ಕೈ ನೋವು, ಜಾಯಿಂಟ್ಸ್ ಪೇಯ್ನು, ಮೈ ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಮೊಣಕೈ ನೋವು, ಯಾವುದೇ ರೀತಿಯ ನೋವಾಗಲಿ ಅದಕ್ಕೆಲ್ಲದಕ್ಕೂ ಮುಖ್ಯವಾದಂತಹ ಕಾರಣ ವಾತ ಪ್ರಕೋಪ. ಇಂಥ ವಾತ ಪ್ರಕೋಪ ಆದಾಗ ಅಷ್ಟೇ ನಿಮಗೆ ನೋವು ಬರೋದು. ನೋವು ಬಂದಿದೆ ಅಂದರೆ ನಿಮಗೆ ವಾತ ಪ್ರಕೋಪ ಆಗಿದೆ ಅಂತ ತಿಳ್ಕೊಂಬಿಡಿ. ಅಂಥ ಸಂದರ್ಭದಲ್ಲಿ ಮತ್ತೆ ವಾತ ವೃದ್ಧಿ ಮಾಡುವಂತಹ ಈ ಕ್ಯಾಪ್ಸಿಕಮ್ ಏನಾರು ತಿಂದುಬಿಟ್ರೆ ಇನ್ನೂ ನೋವುಗಳು ಜಾಸ್ತಿ ಆಗ್ತವೆ. ಸೊ ಇದರ ಹಿಂದೆ ಇರುವಂತಹ ಸೈನ್ಸನ್ನು ಅರ್ಥ ಮಾಡಿಕೊಂಡು ಯಾರು ಎಷ್ಟು ಯಾವಾಗ ಏಕೆ ತಿನ್ನಬೇಕು ಅನ್ನೋದನ್ನು ತಿಳ್ಕೊಂಡು ತಿಂದರೆ ನೀವು ತಿನ್ನೋಂಥ ಕ್ಯಾಪ್ಸಿಕಮ್ ಕೂಡ, ಹೊಟ್ಟೆ ಮೆಣಸಿನ್ಕಾಯಿ ಕೂಡ ಔಷಧಿ ಆಗ್ತದೆ. ನೀವು ತಿಳಿದಲೇ ತಿಂದ್ರಿ, ಕ್ಯಾಪ್ಸಿಕಮ್ ಕೂಡ ನಿಮಗೆ ಪಾಯ್ಸನ್ ಆಗ್ತದೆ. ಈ ವಿಷಯವನ್ನು ಎಲ್ರಿಗೂ ತಿಳಿಸಿ ಹೇಳಬೇಕು. ಯಾವ ತರಕಾರಿಯಲ್ಲಿ ಯಾವ ಗುಣ ಇದೆ, ಯಾವ ಮಹಾಭೂತ ಯಾವ ತತ್ವ, ಯಾವ ದೋಷ, ಯಾವ ಧಾತುಗಳ ಆಧಾರದ ಮೇಲೆ ಅದು ಮಾಡಲ್ಪಟ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ದೇಹಕ್ಕೆ ಸಲ್ತದೋ ಇಲ್ಲೋ, ಪಕ್ಕದೊಂದು ತಟ್ಟೆ ನೋಡ್ತಾ ಇರಬಾರ್ದು, ಅವನು ಎಷ್ಟು ತಿಂತಾನೆ ಮೆಣಸಿನ್ಕಾಯಿ ಅವಂತ ನೋಡಿಕೊಂಡು ನೀವು ಹೊಟ್ಟೆ ಉರಿ ತಿಂದರೆ ಖಂಡಿತವಾಗ ನಿಮ್ಮ ಹೊಟ್ಟೆ ಕೆಡ್ತದೆ, ನಿಮ್ಮ ಆರೋಗ್ಯ ಕೆಡ್ತದೆ. ಸೊ ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.